ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಷಯ ಏನಿದೆ ಸೊ ಅದನ್ನು ಯಾವ ರೀತಿ ಓದಬೇಕು, ಹೇಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ, ಯಾವೆಲ್ಲ ಕ್ವಶನ್ಸ್ಗಳು ಬರುತ್ತೆ, ಅದನ್ನು ಯಾವ ರೀತಿ ನೀವು ತಯಾರು ಮಾಡ್ಕೋದ್ರಿಂದ ಹೆಚ್ಚಿನ ಸ್ಕೋರ್ಗಳನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ಹೌ ಟು ರೀಡ್ ಇಂಗ್ಲೀಷ್, ಹೇಗೆ ಇಂಗ್ಲೀಷ್ನ ಓದಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ನ ತಗೊಂಡ್ರೆ ನಿಮಗೆ ಎಲ್ಲ ವಿಷಯಗಳ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ, ವಿವರಣೆ ಸಿಗುತ್ತೆ, ಹಾಗೂ ಅಕ್ಯುರೇಟ್ ಕ್ವಶನ್ಸ್ಗಳು ಸಿಗುತ್ತೆ. ಅದೇ ರೀತಿಯಾಗಿ ಓದುವಂಥ ಎಲ್ಲ ವಿಷಯಗಳ ಶಾರ್ಟ್ಕಟ್ ವಿಧಾನವನ್ನು ನಾವಲ್ಲಿ ಮಾಡಿಕೊಡ್ತೀವಿ. ಸೊ ಮೊದಲಿಂದ ನೋಡೋಣ. ಈಗ ಹೌ ಟು ರೀಡ್ ಇಂಗ್ಲೀಷ್. ಮೊದಲಿಗೆ ಕ್ವಶನ್ ಪೇಪರ್ ಎಷ್ಟು ಪ್ಯಾಟರ್ನಲ್ಲಿರುತ್ತೆ, ಎಷ್ಟು ಮಾರ್ಕ್ಸ್ಗಿರುತ್ತೆ, ಯಾವ್ಯಾವ ಸೆಕ್ಷನು ಎಷ್ಟು ಮಾರ್ಕ್ಸು ನಿಮಗೆ ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಟೋಟಲ್ 3 ಸೆಕ್ಷನ್ ಬರುತ್ತೆ. ಅದರಲ್ಲಿ ಮೊದಲೇ ಸೆಕ್ಷನ್ ಎ, ಅದು 2 ಅಂಕಕ್ಕೆ ಸಂಬಂಧಪಟ್ಟಿದ್ದು. ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ ನೀವು 5ಕ್ಕೆ 5 ಕೂಡ ಉತ್ತರ ಬರೀಬೇಕಾಗುತ್ತೆ. ಎರಡನೇ ಸೆಕ್ಷನ್ನು 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೀವು 8 ಆನ್ಸರ್ ಬರೀಬೇಕಾಗುತ್ತೆ. ಈ ಕೇವಲ 2 ಚಾಯ್ಸ್ಗಳು ಇರುತ್ತೆ. ಮೂರನೇ ಸೆಕ್ಷನ್ನು ಸಿ ಸೆಕ್ಷನ್ನು 10 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಸೊ 4 ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. 3 ಉತ್ತರ ಬರೀಬೇಕು, 1 ಚಾಯ್ಸ್ ಇರುತ್ತೆ. ಅಂದರೆ ಟೋಟಲ್ ನಿಮ್ಮ ಇಂಗ್ಲೀಷ್ನಲ್ಲಿ 3 ಚಾಯ್ಸ್ ಸಿಗುತ್ತೆ. 5 ಮಾರ್ಕ್ಸ್ನಲ್ಲಿ 2, 10 ಮಾರ್ಕ್ಸ್ನಲ್ಲಿ 1, 3 ಚಾಯ್ಸ್ ಇರುತ್ತೆ. ಉಳಿದಿದ್ದೆಲ್ಲ ಕಂಪಲ್ಸರಿ ಕ್ವಶನ್ ಇರುತ್ತೆ. ಸೊ ಇದೊಂದು ಸ್ವಲ್ಪ ಟಫ್ ಆಗಿರೋದ್ರಿಂದ ನಾನು ಪ್ರೀವಿಯಸ್ ಇಯರ್, ಸೊ ಹಳೆ ವರ್ಷ NEP ಅವ್ರು ಏನಿದ್ರು ಸೊ ಅವ್ರದ್ದು 20ಕ್ಕಿಂತ ಹೆಚ್ಚು ಜನರ ಕ್ವಶನ್ ಪೇಪರ್ ಅಂದರೆ ಆನ್ಸರ್ ಶೀಟ್ನ ನಾವು ಅಪ್ಲೈ ಮಾಡಿ, ಅಂದರೆ ರಿವ್ಯಾಲ್ಯೂಷನಲ್ಲಿ ಅಪ್ಲೈ ಮಾಡಿ ಆನ್ಸರ್ ಶೀಟ್ನ ತರಿಸ್ಕೊಂಡು ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಜನ ಫೇಲ್ ಆಗೋದು ಒಂದು ರೀಸನ್ ಏನಂದರೆ ಪೂರ್ತಿ ಗ್ರಾಮರ್ ಮೇಲೆ ಡಿಪೆಂಡ್ ಆಗೋದು, ಅಥವಾ ಕೆಲವೊಂದಿಷ್ಟು ಜನ ಪೂರ್ತಿಯಾಗಿ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗೋದು, ಅಂದರೆ ಏನು ಲೆಸನ್ ಮೇಲೆ ಡಿಪೆಂಡ್ ಆಗೋದು. ಸೊ ಎರಡನ್ನೂ ಓದಲೇಬೇಕು, ಬೇರೆ ಚಾಯ್ಸೇ ಇಲ್ಲ ನಿಮಗೆ. 5 ಮಾರ್ಕ್ಸು ಮತ್ತು 10 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ನೀವು ಉತ್ತರಗಳನ್ನ ಬರೀಬೇಕಂದ್ರೆ ಎರಡನ್ನೂ ಓದಲೇಬೇಕು, ಬೇರೆ ಚಾಯ್ಸ್ ಇಲ್ಲ. ಎರಡರಲ್ಲೂ ನಿಮಗೆ ಪ್ರಶ್ನೆಗಳು ಬರುತ್ತೆ, ಎರಡನ್ನೂ ನೀವು ಕಂಪಲ್ಸರಿ ಅಲ್ಲಿ ಓದಲೇಬೇಕಾಗುತ್ತೆ. ಸೊ ಆದ್ದರಿಂದ ಅದನ್ನು ಹೇಗೆ ಓದಬೇಕು ಅನ್ನೋದನ್ನು ಪೂರ್ತಿಯಾಗಿ ಸಿಲೆಬಸ್ನ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ, ಅದು ನಿಮಗೆ ಕವರ್ ಆಗುತ್ತೆ. ಮತ್ತು ಶಾರ್ಟ್ಕಟ್ ಟ್ರಿಕ್ಸ್ನು ಕೂಡ ಪ್ರತಿ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ. ಆ ಪ್ರತಿ ವಿಡಿಯೋದ ಮೂಲಕ ನೀವು ಶಾರ್ಟ್ಕಟ್ನಲ್ಲಿ ಉತ್ತರಗಳನ್ನ ಕಂಡುಕೋಬಹುದಾಗಿದೆ. ಸೊ ಆದ್ದರಿಂದ ನೆಕ್ಸ್ಟು ಈಗ ಮೊದಲನೇ ಸೆಕ್ಷನ್ 2 ಮಾರ್ಕ್ಸಿನ ಸೆಕ್ಷನ್ನ ನೋಡೋಣ. ಸೊ 2 ಮಾರ್ಕ್ಸಿನ ಸೆಕ್ಷನ್ ಓದುವಾಗ ಅಲ್ಲಿ ಒಂದು ಕ್ವಶನ್ನಲ್ಲಿ ಮತ್ತೆ ಸಬ್ ಕ್ವಶನ್ ಮಾಡಿರ್ತಾರೆ A ಮತ್ತು B ಅಂತ. ಅಂದರೆ ಪ್ರತಿ ಕ್ವಶನ್ ಈಚ್ ಕ್ಯಾರೀಸ್ 1 ಮಾರ್ಕ್. ಅದರ ಅರ್ಥ ನೀವು ಟೋಟಲ್ 10 ಆನ್ಸರ್ನ ಬರೀತೀರಾ. ಸೊ 2 ಮಾರ್ಕ್ಸು ಅಂತೆ 2 ಮಾರ್ಕ್ಸಿನ ಕ್ವಶನ್ಸು 5 ಕ್ವಶನ್ಸು, ಪ್ರತಿ ಕ್ವಶನಲ್ಲಿ 2 A B ಅಂತ ಕ್ವಶನ್ ಬರೋದ್ರಿಂದ ಟೋಟಲ್ ನೀವು 10 ಆನ್ಸರ್ಸ್ ಮಾಡ್ತೀರಾ, 10 ಮಾರ್ಕ್ಸ್ ಆಗುತ್ತೆ. ಯಾವುದೇ ರೀತಿಯ ಚಾಯ್ಸ್ ಇರೋದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದ ಪ್ರಶ್ನೆಗಳು 4 ವಿಧದಲ್ಲಿ ಬರುತ್ತೆ. ಹೂ, ವೇರ್, ನಂಬರ್, ವಾಟ್. ಅಂದರೆ ಯಾರು ಅಂತ ಕೇಳುವಂಥ ಪ್ರಶ್ನೆಗಳು, ಎಲ್ಲಿ ಅಂತ ಕೇಳುವಂಥ ಪ್ರಶ್ನೆಗಳು, ಸಂಖ್ಯೆಗೆ ಸಂಬಂಧಪಟ್ಟಂಥ ಕ್ವಶನ್ಗಳು, ವಿಷಯ ವಾಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳು. ಸೊ ಈ ರೀತಿಯಾಗಿ 4 ವಿಧದ ಕ್ವಶನ್ಸ್ಗಳು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. 4ಕ್ಕೂ ಕೂಡ ಸಪ್ರೇಟಾಗಿ ಒಂದೊಂದು ವಿಡಿಯೋ ಮತ್ತು ಅದನ್ನು ಹೇಗೆ ಶಾರ್ಟ್ಕಟ್ಟಾಗಿ ನೆನಪು ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ ವಿಡಿಯೋಗಳನ್ನ ನೀವು ನೋಡ್ಕೋಬೋದು. ಇದು 2 ಅಂಕದ ಪ್ರಶ್ನೆ ಕವರೇಜ್. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಸೊ ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಮೇಲೆ ಇರುತ್ತೆ, ಸಂದರ್ಭದೊಡನೆ ವಿವರಿಸಿ ಅಂತ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೂ ಕೂಡ ಸಂದರ್ಭಕ್ಕೆ ಆನ್ಸರ್ನ ಹೇಗೆ ಬರೀಬೇಕು ಅನ್ನೋದನ್ನ ವಿಡಿಯೋ ಮೂಲಕ ನಾವು ತಿಳಿಸಿದ್ದೀವಿ. 3rd ಮತ್ತು 4th ಕ್ವಶನ್ ಕನ್ವರ್ಜೇಷನ್ ಮೇಲೆ ಮತ್ತು ಫೈನಲ್ ಕ್ಲೈಮ್ಯಾಕ್ಸ್ ಮೇಲೆ ಇರುತ್ತೆ. 3rd ಕ್ವಶನ್ ಕನ್ವರ್ಜೇಷನ್ ಮೇಲೆ ಅಂದರೆ ಈಗ ಮೊದಲನೇ ಬಾರಿಗೆ ಏನು ಫ್ಲವರ್ ಗರ್ಲು ಹೆನ್ರಿ ಹಿಗ್ಗಿನ್ಸ್ನ ಭೇಟಿ ಆಗ್ತಾಳೆ, ಅದೊಂದು ಸನ್ನಿವೇಶ. ಈ ಫ್ಲವರ್ ಗರ್ಲು ಹೆನ್ರಿ ಹಿಗ್ಗಿನ್ಸ್ನ ಭೇಟಿ ಆಗೋದಕ್ಕೆ ಲ್ಯಾಬ್ರೋಟ್ರಿಗೆ ಬರ್ತಾಳೆ, ಅದು 2ನೇ ಸನ್ನಿವೇಶ. ಆ ಲ್ಯಾಬ್ರೋಟ್ರಿಗೆ ಫಾದರ್ ಬರ್ತಾನೆ, ಫ್ಲವರ್ ಗರ್ಲ್ ಫಾದರ್ ಬರ್ತಾನೆ, ಸೊ ಅದು ಒಂದು ಸನ್ನಿವೇಶ 3. 4ನೇದ್ದು ಈ ತಾಯಿ ಜೊತೆ ಈ ಹೆನ್ರಿದು ಮಾತುಕತೆ ನಡೆಯುತ್ತೆ, ಅದೊಂದು ಕನ್ವರ್ಜೇಷನ್. ಈ 4ರಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಿಮಗೆ. ಇನ್ನು ಫೈನಲ್ ಕ್ಲೈಮ್ಯಾಕ್ಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಇರುತ್ತೆ. ಸೊ ಕ್ಲೈಮ್ಯಾಕ್ಸ್ದ ಆನ್ಸರ್ ಕೂಡ ನಾವು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನು 5th ಗ್ರಾಮರ್ ಮೇಲೆ ಸ್ಟಾರ್ಟು. ಅಂದರೆ ಟೋಟಲ್ ನಿಮಗೆ 5 ಅಂಕಕ್ಕೇನು 10 ಪ್ರಶ್ನೆಗಳಿರುತ್ತೆ. 10ರಲ್ಲಿ 4 ಪ್ರಶ್ನೆಗಳು ಮಾತ್ರ ಟೆಕ್ಸ್ಟ್ ಬುಕ್ಕು, 6 ಪ್ರಶ್ನೆಗಳು ಗ್ರಾಮರ್ ಇರುತ್ತೆ. ಸೊ ಸುಲಭವಾದ ಗ್ರಾಮರ್ಗಳಲ್ಲವು. ಸೊ ನೀವು ಅಂದ್ಕೊಂಡ ರೀತಿ ಸುಲಭವಾಗಿ ಗ್ರಾಮರ್ಗಳು ಇದು ಇರೋದಿಲ್ಲ. ಆದ್ದರಿಂದ ಗ್ರಾಮರ್ಗಳ ಮೇಲೇನೂ ಪೂರ್ತಿಯಾಗಿ ಡಿಪೆಂಡ್ ಆಗಬೇಡಿ, ಪೂರ್ತಿಯಾಗಿ
ಟೆಕ್ಸ್ಟ್ ಬುಕ್ ಮೇಲೂ ಡಿಪೆಂಡ್ ಆಗಬೇಡಿ, ಎರಡನ್ನೂ ಕವರ್ ಆಗೋ ರೀತಿ ನೀವು ಓದಬೇಕಾಗತ್ತೆ. ಇನ್ನು ಸೊ ಈಗ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇವು 4 ಪ್ರಶ್ನೆಗಳು ಎದ್ರ ಮೇಲೆ ಬರ್ತವೆ ಅಂತ ಎಕ್ಸ್ಪ್ಲೇನ್ ಆಯಿತು. ಫಿಫ್ತ್ ಕ್ವಶನ್ ಪ್ಯಾರಾಗ್ರಾಫ್ ಬರೆಯೋದಿರುತ್ತೆ. 2 ಟಾಪಿಕ್ ಇದೆ, ಆ 2ರಲ್ಲೇ ಒಂದು ಪ್ರಶ್ನೆ ಬರುತ್ತೆ. ಅವಕ್ಕೆ ಉತ್ತರಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ, ನಮ್ಮ ಗ್ರಾಮರ್ ವಿಡಿಯೋ ನೋಡಿ, ಪ್ಯಾರಾಗ್ರಾಫ್ ಗ್ರಾಮರ್ ವಿಡಿಯೋನ. 6th ಕ್ವಶನ್ ಲೆಟರ್ ರೈಟಿಂಗ್ ಮೇಲೆ ಇರುತ್ತೆ. ಸೊ ಲೆಟರು ನಿಮಗೆ ಎಲ್ಲ ರೀತಿ ಲೆಟರ್ಗಳಲ್ಲ ಸಿಲೆಬಸ್ಸು, ಅದು ಯಾಕಂತ ಕೂಡ ನಾನು ವಿಡಿಯೋದಲ್ಲಿ ರೀಸನ್ ಹೇಳಿದ್ದೀನಿ. 6th ಲೆಟರ್ ರೈಟಿಂಗ್, ನಿಮಗಿರೋ ಲೆಟರ್ ಯಾವುದಂದ್ರೆ ಕಂಪ್ಲೇಂಟ್ ಲೆಟರ್ನ ನೀವು ನೋಡ್ಕೋಬೇಕು. 7th ಕ್ವಶನ್ ಪಂಕ್ಚುಯೇಟ್, ಸೊ ಸಿಂಬೋಲ್ಗಳನ್ನ ಯೂಸ್ ಮಾಡೋದು. ಒಂದು ವಾಕ್ಯ ಕೊಟ್ಟಿರ್ತಾರೆ, 5 ಸಿಂಬೋಲ್ಗಳನ್ನ ಅದರಲ್ಲಿ ಹಾಕಬೇಕಾಗಿರುತ್ತೆ, ಫುಲ್ ಸ್ಟಾಪ್, ಕಾಮಾ ಈ ರೀತಿಯಾಗಿ. 8th ಕ್ವಶನ್ ಸ್ಪೆಲ್ಲಿಂಗ್ ಚೆಕ್, ಸೊ ಕ್ವಶನಲ್ಲಿ 5 ವರ್ಡ್ ಕೊಟ್ಟಿರ್ತಾರೆ, 5 ವರ್ಡ್ನ ಸ್ಪೆಲ್ಲಿಂಗ್ ತಪ್ಪು ಬರೆದಿರ್ತಾರೆ, ನೀವು ಅದನ್ನು ಸರಿಪಡಿಸಿ ಬರೆಯೋದು ಉತ್ತರ ಆಗಿರುತ್ತೆ. 9ನೇ ಕ್ವಶನ್ 1 ವರ್ಡ್ ಸಬ್ಸ್ಟಿಟ್ಯೂಟ್, ಅಂದರೆ ಕೊಟ್ಟಿರುವಂಥ ವಾಕ್ಯವನ್ನು ಒಂದು ಶಬ್ದದಲ್ಲಿ ಬರಿಬೇಕಾಗಿರುತ್ತೆ. ಸೊ ಅದಕ್ಕೆ 1 ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ. ನಾನು 20 ವಾಕ್ಯಗಳನ್ನ ಕೊಟ್ಟಿದ್ದೀನಿ, ಅದರಲ್ಲಿನೇ 5 ಪ್ರಶ್ನೆಗಳು ನಿಮಗೆ ಪೇಪರ್ನಲ್ಲಿ ಬರುತ್ತೆ, ವಿಡಿಯೋ ನೋಡಿ. 10ನೇ ಪ್ರಶ್ನೆ ಇಮೇಲ್ ರೈಟಿಂಗ್, ಸೊ ಇಮೇಲ್ನ ಯಾವ ರೀತಿ ಬರೀಬೇಕು ಅದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಸೊ ಆ ಇಮೇಲ್ ರೈಟಿಂಗ್ ನಿಮಗೆ ಫಿಕ್ಸ್ ಜಾಬ್ ಅಪ್ಲಿಕೇಶನ್ ಅಪ್ಲೈ ಮಾಡೋದೇ ಇರುತ್ತೆ, ಉಳಿದ ಸಿಲೆಬಸ್ ನಿಮ್ದಲ್ಲ. ಇಮೇಲ್ ರೈಟಿಂಗ್ ಕೇವಲ ಜಾಬ್ ಅಪ್ಲಿಕೇಶನ್ ಮೇಲೆ ನಿಮಗೆ ಸಿಲೆಬಸ್ ಇರುತ್ತೆ. ಇದು 10 ಕ್ವಶನ್ 5 ಅಂಕಕ್ಕೆ ಕೇಳೋದು. ಇದರಲ್ಲಿ 8 ಉತ್ತರವನ್ನು ನೀವು ಬರೀಬೇಕು. ಕೇವಲ ಗ್ರಾಮರ್ ಪ್ರಾಕ್ಟೀಸ್ ಮಾಡಿದ್ರೂ ನಿಮ್ಗೆ ಅಲ್ಲಿ ಅಂಕ ಕೊಡೋಲ್ಲ, ಕೇವಲ ಟೆಕ್ಸ್ಟ್ ಬುಕ್ದು ಆನ್ಸರ್ ಬರೆದು ನಿಮಗೆ ಅಂಕಗಳನ್ನ ಕೊಡೋಲ್ಲ, ಎರಡೂ ನೀವು ಕವರ್ ಮಾಡಲೇಬೇಕಾಗುತ್ತೆ. ಇನ್ನು 10 ಮಾರ್ಕ್ಸ್ಗೆ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, ಫುಲ್ ಸಮ್ರಿ, ಅಂದರೆ 10 ಮಾರ್ಕ್ಸ್ಗೆ ಒಂದು ಆನ್ಸರ್ ಅಪ್ಲೋಡ್ ಮಾಡಿದ್ದೀವಿ, ಫುಲ್ ಸಮ್ರಿ ಫ್ರಮ್ ಫಸ್ಟ್ ಸೀನ್, ಫಸ್ಟ್ ಆ್ಯಕ್ಟ್ ಟು 5th ಆ್ಯಕ್ಟ್. ಯು ಹ್ಯಾವ್ ಟು ರಿಮೆಂಬರ್ ಟೋಟಲ್ 20 points ಫಾರ್ 10 ಮಾರ್ಕ್ಸ್, ಈಚ್ ಕ್ಯಾರಿಂಗ್ ಹಾಫ್ ಮಾರ್ಕ್ಸ್. ಫಸ್ಟ್ ಕ್ವಶನು ಫುಲ್ ಸಮ್ರಿ ಬರೆಯೋದಿರುತ್ತೆ. ಸೆಕೆಂಡ್ ಕ್ವಶನ್ ಕ್ಯಾರೆಕ್ಟರ್ ರೈಟಿಂಗ್, ದೇರ್ ವಿಲ್ ಬಿ 4 ಕ್ಯಾರೆಕ್ಟರ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್ 4 ಕ್ಯಾರೆಕ್ಟರ್ಸ್, 4 ಕ್ಯಾರೆಕ್ಟರ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಮೊದಲನೇದ್ದು ಎಲಿಜಾ ಡೂಲಿಟಲ್, ಎರಡನೇದ್ದು ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್, ಮೂರನೇದ್ದು ಕರ್ನಲ್ ಬಗ್ಗೆ, 4ನೇದ್ದು ಈ ಎಲಿಜಾನ ತಂದೆ ಅಲ್ಫರ್ಡ್ ಬಗ್ಗೆ. ಸೊ ಈ 4 ಕ್ಯಾರೆಕ್ಟರ್ ಓದಿದಾಗ ನಿಮ್ಗೆ ಒಂದು ಪ್ರಶ್ನೆ, ಅಲ್ಲಿ 2 ಕ್ಯಾರೆಕ್ಟರ್ ಬರುತ್ತೆ, 5 ಅಂಕ ಇರುತ್ತೆ, 2 ಕ್ಯಾರೆಕ್ಟರ್ ಬರುತ್ತೆ. ಇನ್ನು ಥರ್ಡ್ ಕ್ವಶನ್ ಪ್ಯಾಸೇಜ್ ಮೇಲೆ ಇರುತ್ತೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಶಾರ್ಟ್ ಆಗಿ ಉತ್ತರ ಬರೀಬೇಕು. ಆ ಶಾರ್ಟ್ ಆಗಿ ಬರೆಯೋದಕ್ಕೂ ಕೂಡ ಕಂಡೀಷನ್ಸ್ ಇವೆ, ರೂಲ್ಸ್ ಇದೆ, ನಿಯಮಗಳಿವೆ, ಅವುಗಳನ್ನ ನಾವು ಗ್ರಾಮರ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೀವು ನೋಡ್ಬೋದು. 4th ಕ್ವಶನ್ ನೋಟ್ ಮೇಕಿಂಗ್, 2 ಕ್ವಶನ್ ಕೊಟ್ಟಿರ್ತಾರೆ, ಅವು 2ಕ್ಕೂ 5 ಮಾರ್ಕ್ಸ್ ಇರುತ್ತೆ. ಸೊ ನೋಟ್ ಮೇಕಿಂಗ್ನ ನೀವು ಚಾಯ್ಸ್ ಆಗಿ ಇಟ್ಕೊಂಡು ಮೇಲಿನ 3 ನೀವು ಪ್ರಾಕ್ಟೀಸ್ ಮಾಡೋದು ಉತ್ತಮ. ನೋಟ್ ಮೇಕಿಂಗ್ ತುಂಬ ಡಿಫಿಕಲ್ಟ್ ಇರುತ್ತೆ, ಮಾರ್ಕ್ಸ್ ಕೂಡ ಅದಕ್ಕೆ ಸರಿಯಾಗಿ ಕೊಡೋದಿಲ್ಲ, ಆದ್ದರಿಂದ ಅದನ್ನು ಚಾಯ್ಸ್ ಆಗಿ ಇಟ್ಕೊಳ್ಳೋದು ನೀವು ಉತ್ತಮ. ಇವಿಷ್ಟು ನಿಮ್ಮ ಹೌ ಟು ರೀಡ್ ಇಂಗ್ಲೀಷ್ ಕ್ವಶನ್ಗೆ ಸಂಬಂಧಪಟ್ಟಂಥ ಇದು ವಿಡಿಯೋ. ಸೊ ಇದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ಸೊ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ನಲ್ಲಿನ ಮೆಂಬರ್ಶಿಪ್ನ ಜಾಯ್ನ್ ಆಗಿ, ಇದರಲ್ಲಿ ಯಾವುದು ಅಕ್ಯುರೇಟಾಗಿ ಕ್ವಶನ್ ಬಂದಿದೆ ನಾವೆಲ್ಲ ಈ ಮೆಂಬರ್ಶಿಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ, ನಮ್ಮ ಗ್ರೂಪ್ನ ಜಾಯ್ನ್ ಆಗಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯಲ್ಲಿ ಸಿಗೋಣ.